ಹಲೋ ನಮಸ್ತೆ. ನಮ್ಮೆಲ್ಲ ಪ್ರೀತಿಯ ವಿದ್ಯಾರ್ಥಿಗಳಿಗೆ ನಮ್ಮ HRK ನವೋದಯ ತರಬೇತಿ ಕೇಂದ್ರ ಹೊಸಪೇಟೆ ನಿಮಗೆಲ್ಲರಿಗೂ ಸಹ ಆತ್ಮೀಯವಾಗಿರುವಂಥ ಸ್ವಾಗತ. ಪ್ರಿಯ ವಿದ್ಯಾರ್ಥಿಗಳೇ, ನಾನು ನಿಮ್ಮ ರವಿಕುಮಾರ್ HSA ಮೊಳೆ, HRK ನವೋದಯ ತರಬೇತಿ ಕೇಂದ್ರದ ಮಾರ್ಗದರ್ಶಕ ಶಿಕ್ಷಕ. ಪ್ರಿಯ ವಿದ್ಯಾರ್ಥಿಗಳೇ, ನಿನ್ನೆ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಈ ನವೋದಯ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಈ ಮಾನಸಿಕ ಸಾಮರ್ಥ್ಯ ವಿಭಾಗದಲ್ಲಿ ಕೆಲವೊಂದು ಅಭ್ಯಾಸ ಪ್ರಶ್ನೆಗಳನ್ನು ಮಾಡಿಸ್ತಾ ಇದ್ದೆ. ಸೊ ಆ ವಿಡಿಯೋಸ್ಗಳನ್ನು ನಾನು ನಿಮಗಿನ್ನೂ ಅಪ್ಲೋಡ್ ಮಾಡೋದಿದೆ. ಬಹಳ ವಿದ್ಯಾರ್ಥಿಗಳು ಫೋನ್ ಮಾಡಿ ನಮ್ಮನ್ನ ಕೇಳಿದಾಗ ಒಂದು ವಿಭಾಗದ ಸ್ವಲ್ಪ ಅವಶ್ಯಕತೆ ತುಂಬ ಇದೆ ಅಂತಕ್ಕಂಥ ಒಂದು ಆಧಾರದಲ್ಲಿ ಒಂದು ಹೊಸ ಲೆಸನ್ನ ಅಥವಾ ಹೊಸ ಕಾನ್ಸೆಪ್ಟನ್ನ ಅಥವಾ ಹೊಸ ಒಂದು ವಿಭಾಗದ ಒಂದು ವಿಡಿಯೋವನ್ನು ನಾನು ಇವತ್ತು ನಿಮಗೆ ಮಾಡ್ತಾ ಇದ್ದೀನಿ. ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಗೊತ್ತಿರಲಿ, ಈ ನವೋದಯ ಪ್ರವೇಶ ಪರೀಕ್ಷೆಯಲ್ಲಿ ಈ ಮಾನಸಿಕ ಸಾಮರ್ಥ್ಯ ವಿಭಾಗದಲ್ಲಿ ಚಿತ್ರ ರೂಪದಲ್ಲಿ ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ. ಆ ಚಿತ್ರ ರೂಪದಲ್ಲಿ ಪ್ರಶ್ನೆಗಳನ್ನು ಕೊಟ್ಟು ಪ್ರತಿಯೊಂದು ಕಾನ್ಸೆಪ್ಟಿಂದ ಒಟ್ಟು 10 ಕಾನ್ಸೆಪ್ಟ್ಗಳಲ್ಲಿ ಪ್ರಶ್ನೆಗಳನ್ನು ತೆಗಿತಾರೆ. ಒಂದೊಂದು ಕಾನ್ಸೆಪ್ಟಿಂದ ನಿಮಗೆ 4 ಚಿತ್ರ ರೂಪದ ಪ್ರಶ್ನೆಗಳನ್ನು ಕೊಡ್ತಾ ಹೋಗ್ತಾರೆ. ನಿಮಗೆಲ್ಲರಿಗೂ ಸಹ ಇದು ಗೊತ್ತಿರ್ತಕ್ಕಂಥ ವಿಚಾರ. ಆದರೆ ಈ 4 ಪ್ರಶ್ನೆಗಳನ್ನು ಪ್ರತಿಯೊಂದು ವಿಭಾಗದಲ್ಲಿ ನಾವು ಯಾವ ರೀತಿಯಾಗಿ ಬಿಡಿಸಬೇಕು, ಆನ್ಸರನ್ನು ಕಂಡುಹಿಡಿಯಬೇಕು ಅಂತಕ್ಕಂಥದ್ದು ತುಂಬ ಟಫೆಸ್ಟ್ ಆಗಿರ್ತಕ್ಕಂಥ ಮ್ಯಾಟ್ರ್. ಸೊ ಆ ಒಂದು ನಿಟ್ಟಿನಲ್ಲಿ ಪ್ರಿಯ ವಿದ್ಯಾರ್ಥಿಗಳೇ, ನನ್ನ ಈ ಚಿಕ್ಕ ಪ್ರಯತ್ನ ನಿಮಗೆ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯಾಕೆ ಅಂತಂದರೆ, ಈ ಮಾನಸಿಕ ಸಾಮರ್ಥ್ಯವನ್ನು ನಿಮಗೆ ಸ್ವಲ್ಪ ಶಾಲೆಗಳಲ್ಲಿ ಹೇಳ್ಕೊಡ್ತಿರೋದು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಇರುತ್ತೆ. ಮತ್ತು ಇದು ಈ ಶಾಲೆಯ ಪಠ್ಯ ಪುಸ್ತಕಕ್ಕೆ ಹೊರತಾಗಿ ಇರುವುದರಿಂದ, ಇದು ಹೊರಗಡೆಯಿಂದ ಸಿಗಬೇಕಾಗಿರ್ತಕ್ಕಂಥ ಕಂಟೆಂಟ್ ಆಗಿರೋದ್ರಿಂದ ನಿಮಗೆ ಈ ಮಾನಸಿಕ ಸಾಮರ್ಥ್ಯದ ಕೋಚ್ಗಳು ಸ್ವಲ್ಪ ಕಡಿಮೆ ಇರ್ತವೆ. ವಿದ್ಯಾರ್ಥಿಗಳೇ, ನೆನಪಿರಲಿ, ಈ ಮಾನಸಿಕ ಸಾಮರ್ಥ್ಯದಲ್ಲಿ 2 ವಿಧವಾಗಿರ್ತಕ್ಕಂತಹ ಒಂದು ಮಾನಸಿಕ ಸಾಮರ್ಥ್ಯವನ್ನು ನೋಡ್ತೀವಿ. ಒಂದು ಚಿತ್ರರೂಪದ ಮಾನಸಿಕ ಸಾಮರ್ಥ್ಯ ಮತ್ತು ವಾಕ್ಯ ರೂಪದ ಮಾನಸಿಕ ಸಾಮರ್ಥ್ಯ. ಸಾಮಾನ್ಯವಾಗಿ ನಿಮಗೆ ಈ ಹೈಯರ್ ಒಂದು ಕ್ಲಾಸಸ್ಗೆ ಹೋದಂಗೆಲ್ಲ ಅಥವಾ ಹೈಯರ್ ಕಾಂಪಿಟೇಟಿವ್ ಎಕ್ಸಾಮ್ಸನ್ನು ನೀವು ಫೇಸ್ ಮಾಡುವಾಗ ನಿಮಗೆ ಈ ವಾಕ್ಯ ರೂಪದ ಮಾನಸಿಕ ಸಾಮರ್ಥ್ಯಗಳನ್ನು ಕೊಡ್ತಾ ಹೋಗ್ತಾರೆ. ಆದರೆ ಇದು 5ನೇ ತರಗತಿ ಹಂತ, 6ನೇ ತರಗತಿ ಹಂತ ಆಗಿರೋದ್ರಿಂದ ಇಲ್ಲಿ ನಿಮಗೆ ಚಿತ್ರರೂಪದ ಮಾನಸಿಕ ಸಾಮರ್ಥ್ಯಗಳನ್ನು ಸುಮಾರು 10 ವಿಭಾಗಗಳನ್ನಾಗಿ ವಿಂಗಡಿಸಿ ಪ್ರತಿಯೊಂದು ವಿಭಾಗದಲ್ಲಿ ನಿಮಗೆ 4 ಪ್ರಶ್ನೆಗಳಿಗೆ ಆನ್ಸರ್ನ ಕೇಳ್ತಾ ಹೋಗ್ತಾರೆ. ಸೊ ಪ್ರಿಯ ವಿದ್ಯಾರ್ಥಿಗಳೇ, ತಡ ಮಾಡೋದು ಬೇಡ. ಈ ದಿನ ನಾನು ನಿಮಗೆ ಮಾನಸಿಕ ಸಾಮರ್ಥ್ಯ ವಿಭಾಗದಲ್ಲಿ ಪೇಪರ್ ಫೋಲ್ಡಿಂಗ್ ಅಂಡ್ ಕಟ್ಟಿಂಗ್ ಅಥವಾ ಮಡಚಿ ಕತ್ತರಿಸಿದ ಚಿತ್ರಗಳ ಅನ್ನೋದ್ರ ಬಗ್ಗೆ ಒಂದು ಕಾನ್ಸೆಪ್ಟನ್ನು ತಂದಿದ್ದೀನಿ. ಮಡಚಿ ಕತ್ತರಿಸಿದಾಗ ಉಂಟಾಗುವಂತಹ ಚಿತ್ರಗಳು. ನೋಡ್ರಿ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಅಲ್ವಾ? ಮಡಚಿ ಕತ್ತರಿಸಿದಾಗ ಉಂಟಾಗ್ತಕ್ಕಂಥ ಚಿತ್ರಗಳು. ಈ ಒಂದು ಟಾಪಿಕ್ಕಿನ ಬಗ್ಗೆ ಹೇಳಬೇಕು ಅಂತಂದರೆ, ಈ ಟಾಪಿಕ್ನ ಒಂದು ಹೆಸರಲ್ಲೇ ಇದೆ, ಮಡಚಿ ಬಿಟ್ಟು ಕತ್ತರಿಸಿದಾಗ ಅಥವಾ ಪಂಚ್ ಮಾಡಿದಾಗ ಅಥವಾ ಹೋಲ್ ಮಾಡಿದಾಗ ಅಥವಾ ಯಾವುದೇ ಒಂದು ಆಕೃತಿಯಲ್ಲಿ ಅದನ್ನು ಕಟ್ ಮಾಡಿದಾಗ, ಅದನ್ನು ಕಟ್ ಮಾಡಿ ಬಿಚ್ಚಿ ನೋಡಿದಾಗ ಅಲ್ಲಿ ಒಂದು ಚಿತ್ರ ಉತ್ಪತ್ತಿ ಆಗುತ್ತೆ. ಆ ಚಿತ್ರವನ್ನು ನೀವು ಇಮ್ಯಾಜಿನ್ ಮಾಡ್ಕೋಬೇಕು. ಇಲ್ಲಿ ನಿಮಗೆ ಪರೀಕ್ಷೆ ಬರೆಯುವಾಗ ಯಾವುದೇ ರೀತಿಯಾಗಿರ್ತಕ್ಕಂತಹ ಕತ್ರಿ ಆಗಿರಬಹುದು ಅಥವಾ ಇನ್ನೊಂದು ಯಾವುದೇ ಒಂದು ಇನ್ಸ್ಟ್ರೂಮೆಂಟ್ ನಿಮಗೆ ಕೊಡೋದಿಲ್ಲ. ಜಸ್ಟ್ ಇಮ್ಯಾಜಿನೇಷನ್ ಮಾಡ್ಕೋಬೇಕು. ಇದು ಒಂದು ಇಮ್ಯಾಜಿನರಿ ಒಂದು ಕಾನ್ಸೆಪ್ಟ್ ಅಂದರೂ ಸಹ ತಪ್ಪಾಗಲ್ಲ. ಸೊ ನೀವು ಅಭ್ಯಾಸ ಮಾಡ್ತಕ್ಕಂಥ ಟೈಮಲ್ಲಿ ಆ ಪೇಪರ್ ಫೋಲ್ಡ್ ಮಾಡಿಬಿಟ್ಟು, ಪಂಚ್ ಮಾಡಿಬಿಟ್ಟು ಅಥವಾ ಕಟ್ ಮಾಡಿಬಿಟ್ಟು ಅದನ್ನು ಹಂತ ಹಂತವಾಗಿ ಬಿಚ್ಚಿ ನೋಡಿ ಒಂದು ಕಾನ್ಸೆಪ್ಟ್ ಬರೋ ಥರ ನೀವು ಪ್ರಾಕ್ಟೀಸ್ ಮಾಡಬೇಕು. ಅದು ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ವಿಷಯ ಆಗಿದೆ ವಿದ್ಯಾರ್ಥಿಗಳೇ. ಇಲ್ಲಿ 10 ವಿಭಾಗದಲ್ಲಿ ಕೆಲವೊಂದು ವಿಭಾಗದಲ್ಲಿ ನಿಮಗೆ ಸುಲಭವಾಗಿ ಉತ್ತರಗಳನ್ನು ಹುಡುಕಬಹುದು. ಇನ್ನೂ ಕೆಲವೊಂದು ವಿಭಾಗದಲ್ಲಿ ತುಂಬ ಟಫ್ ಆಗಿರ್ತಕ್ಕಂತಹ ಒಂದು ಇಮ್ಯಾಜಿನರಿ ಕಾನ್ಸೆಪ್ಟ್ ಇರ್ತವೆ. ಸೊ ಅಂತಹ ಒಂದು ಇಮ್ಯಾಜಿನರಿ ಕಾನ್ಸೆಪ್ಟಲ್ಲಿ ಈ ಪೇಪರ್ ಫೋಲ್ಡಿಂಗ್ ಮತ್ತು
ಪಂಚಿಂಗ್ ಅಂತಕ್ಕಂಥದ್ದು ಸಹ ಒಂದು, ಅಥವಾ ಮಡಿಚಿ ಕತ್ತರಿಸಿದಾಗ ಉಂಟಾಗ್ತಕ್ಕಂಥ ಚಿತ್ರಗಳು, ಅಥವಾ ಮಡಿಚಿ ಕತ್ತರಿಸುವಿಕೆ ಅಂತಕ್ಕಂಥ ಒಂದು ಕಾನ್ಸೆಪ್ಟಿಂದ ಬರ್ತಕ್ಕಂಥ ಪ್ರಶ್ನೆಗಳು ಸಹ ತುಂಬ ಇಂಪಾರ್ಟೆಂಟ್ ಆಗಿರ್ತವೆ. ಇಲ್ಲಿ ಈ ನವೋದಯ ಪ್ರವೇಶ ಪರೀಕ್ಷೆಗೆ ತುಂಬ ಏನು ಕಾಂಪಿಟೇಷನ್ ಇರೋದ್ರಿಂದ ಒಂದೊಂದು ಮಾರ್ಕ್ಸು ಸಮೇತನೂ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಪ್ರಿಯ ವಿದ್ಯಾರ್ಥಿಗಳೇ. ಆದ್ದರಿಂದ ನೀವು ಹೆಚ್ಚು ಪ್ರಾಕ್ಟೀಸ್ ಮಾಡಿರಿ. ಪ್ರಾಕ್ಟೀಸ್ ಮಾಡ್ತಕ್ಕಂತಹ ಒಂದು ಟೈಮಲ್ಲಿ ನಾನು ಹೇಳಿರ್ತಕ್ಕಂಥ ಕೆಲವೊಂದು ರೂಲ್ಸ್ಗಳನ್ನು ಫಾಲೋ ಮಾಡಿರಿ, ನಿಮಗೆ ಈಸಿಯಾಗಿ ಈ ಒಂದು ಕಾನ್ಸೆಪ್ಟು ಅರ್ಥ ಆಗುತ್ತೆ. ಬಟ್ ಅರ್ಥ ಆಗಿದೆ ಅಂತ ಹೇಳ್ಬಿಟ್ಟು ನೆಗ್ಲೆಕ್ಟ್ ಮಾಡಿಕೊಂಡು ನೀವು ಸುಮ್ಮನೆ ಇರಬಾರ್ದು. ಪದೇ 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 ಅದನ್ನು ನೀವು ಕಾನ್ಸೆಪ್ಟನ್ನು ಪ್ರಾಕ್ಟೀಸ್ ಮಾಡಬೇಕು. ಪ್ರಾಕ್ಟೀಸ್ ಮಾಡ್ತಾ ಎಲ್ಲವೂ ಸಹ ತುಂಬ ಈಸಿ ಆಗ್ತವೆ. ಸೊ ಬನ್ನಿ, ಈ ಒಂದು ಕಾನ್ಸೆಪ್ಟಲ್ಲಿ ನಾವು ಉತ್ತರ ಬರೀಲಿಕ್ಕೆ ಯಾವ ರೀತಿಯಾಗಿರ್ತಕ್ಕಂತಹ ಒಂದು ನಿಯಮಗಳನ್ನು ಫಾಲೋ ಅಪ್ ಮಾಡಬೇಕು ಮತ್ತು ನೆನಪಲ್ಲಿ ಇಟ್ಕೋಬೇಕು ಅಂತಕ್ಕಂಥದ್ದನ್ನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ಪ್ರಿಯ ವಿದ್ಯಾರ್ಥಿಗಳೇ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸಹ HRK ನವೋದಯ ತರಬೇತಿ ಕೇಂದ್ರಕ್ಕೆ ಸ್ವಾಗತವನ್ನು ಕೋರ್ತಾ ಇವತ್ತಿನ ಒಂದು ಮಾದರಿಯನ್ನು ಶುರು ಮಾಡ್ತಾ ಇದ್ದೀನಿ ವಿದ್ಯಾರ್ಥಿಗಳೇ. ಇವತ್ತಿನ ಮಾದರಿಯ ಹೆಸರು ಕಾಗದ ಮಡಚುವಿಕೆಯ ಚಿತ್ರ, ಅಥವಾ ಕಾಗದವನ್ನು ಮಡಚಿ ಕತ್ತರಿಸಿದಾಗ ಉಂಟಾಗುವಂತಹ ಚಿತ್ರಗಳು. ನೋಡ್ರಿ, ಈ ಒಂದು ಕಾನ್ಸೆಪ್ಟನ್ನು ಅಭ್ಯಾಸ ಮಾಡಲಿಕ್ಕೆ ನಿಮಗೆ ಕೆಲವೊಂದು ನಿಯಮಗಳನ್ನು ನೀವು ನೆನಪಲ್ಲಿ ಇಟ್ಕೋಬೇಕಾಗುತ್ತೆ. ಸೊ ಆ ನಿಯಮಗಳು ಯಾವ್ಯಾವು ಅಂತಕ್ಕಂಥದ್ದನ್ನು ಒನ್ ಬೈ ಒನ್ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ನೀವು ಅದನ್ನು ಸೂಕ್ಷ್ಮವಾಗಿ ಕೇಳ್ರಿ. ಇಲ್ಲಿ ಮೊದಲನೇ ನಿಯಮ ಏನಪ್ಪ ಅಂತಂದರೆ, ಕೊಟ್ಟಿರ್ತಕ್ಕಂತಹ ಸಮಸ್ಯಾ ಚಿತ್ರವನ್ನು ಸರಿಯಾಗಿ ನೋಡಬೇಕು. ಆ ಹಾಳೆಯನ್ನು ಯಾವ ರೀತಿ ಬಿಚ್ಚಲಾಗಿದೆ ಅಂತಕ್ಕಂಥದ್ದನ್ನು ಸರಿಯಾಗಿ ತಿಳಿದುಕೊಳ್ಬೇಕು. ಅದಕ್ಕಿಂತ ಮೊದಲು ವಿದ್ಯಾರ್ಥಿಗಳೇ, ಈ ಒಂದು ಪ್ರಶ್ನೆಯು ಇದು ಮಡಚಿ ಕತ್ತರಿಸುವಿಕೆಯಿಂದ ಬಂದಿರತಕ್ಕಂಥ ಪ್ರಶ್ನೆನೇ ಅಂತಕ್ಕಂಥದ್ದನ್ನು ನಿಮಗೆ ತಿಳ್ಕೋಬೇಕಾಗುತ್ತೆ. ಅದರಿಂದ ನೀವು ಸೂಚನೆಗಳನ್ನು ನೀಟಾಗಿ ಓದಬೇಕು. ಇಲ್ಲಿ ಈ ರೀತಿಯಾಗಿರ್ತಕ್ಕಂತಹ ಪ್ರಶ್ನೆಗಳಲ್ಲಿ ಒಟ್ಟು 7 ಚಿತ್ರಗಳನ್ನು ಕೊಟ್ಟಿರ್ತಾರೆ. ನೆನ್ಪಿಟ್ಕೊಡ್ರಿ, ಇದು ಚಿತ್ರದ ಸ್ವರೂಪದ ಬಗ್ಗೆ ಹೇಳ್ತಾ ಇದ್ದೀನಿ. ನಾನು ಮುಂದಿನ ಹಂತದಲ್ಲಿ ಆ ಎಕ್ಸಾಂಪಲ್ ಚಿತ್ರವನ್ನು ತೋರಿಸುವಾಗ ನಿಮಗೆ ಅದರ ಕಾನ್ಸೆಪ್ಟ್ ಬರುತ್ತೆ. ಮೊದಲನೇದಾಗಿ, ಈ ನವೋದಯ ಪ್ರವೇಶ ಪರೀಕ್ಷೆಯಲ್ಲಿ ಈ ಒಂದು ಟಾಪಿಕ್ಗೆ ಸಂಬಂಧಪಟ್ಟಂಗೆ ಒಟ್ಟು 4 ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ. ಪ್ರತಿಯೊಂದು ಪ್ರಶ್ನೆಯಲ್ಲಿಯೂ ಸಹ ನಿಮಗೆ 7 ಚೌಕಾಕೃತಿಗಳಲ್ಲಿ ಚಿತ್ರಗಳನ್ನು ಕೊಟ್ಟಿರ್ತಾರೆ. ಮತ್ತು ಪ್ರತಿಯೊಂದು ಸರಿಯಾದ ಉತ್ತರಕ್ಕೆ ಈ ಒಂದು ಎಕ್ಸಾಮಿನೇಷನ್ನಿಂದ ನಿಮಗೆ 1.25 ಮಾರ್ಕ್ಸ್ ಸಿಗುತ್ತೆ. ಸೊ ಇಷ್ಟು ಬೇಸಿಕ್ ಆಗಿ ತಿಳಿಬೇಕಾಗಿರ್ತಕ್ಕಂಥ ವಿಷಯಗಳು. ಸೊ ಇಲ್ಲಿ ಈ ಒಂದು ಕಾನ್ಸೆಪ್ಟನ್ನು ಮಡಿಚಿ ಕತ್ತರಿಸಿದಾಗ ಉಂಟಾಗ್ತಕ್ಕಂತಹ ಚಿತ್ರಗಳಲ್ಲಿ ನಾವು ಆನ್ಸರ್ ಬರೆಯುವಾಗ ಮೊದಲು ಸಮಸ್ಯೆ ಚಿತ್ರ ನೋಡ್ಬಿಟ್ಟು ಅದು ಯಾವ ರೀತಿ ಮಡಿಚಿದ್ದಾರೆ, ಎಷ್ಟು ಹಂತದಲ್ಲಿ ಮಡಿಚಿದ್ದಾರೆ, ಅದನ್ನು ಎಷ್ಟು ಹಂತದಲ್ಲಿ ಬಿಚ್ಚಿದ್ದಾರೆ ಅಂತಕ್ಕಂಥದ್ದನ್ನು ಸಹ ಸರಿಯಾಗಿ ಅಬ್ಸರ್ವ್ ಮಾಡಬೇಕು. ಇನ್ನು ಎರಡನೆಯ ಒಂದು ಕಾನ್ಸೆಪ್ಟ್ ಅಥವಾ ಎರಡನೆಯ ಒಂದು ನಿಯಮ ಏನಿದೆ, ಎರಡನೆಯ ಒಂದು ಕ್ಯಾರೆಕ್ಟರ್ ಏನಿದೆ ಅಂತಂದರೆ, ಸೊ ಇಲ್ಲಿ ಆಕೃತಿಯಲ್ಲಿ ಕೊಟ್ಟಿರುವ ಬಾಣದ ಗುರುತುಗಳ ಆಧಾರದ ಮೇಲೆ ಆಕೃತಿಯ ಭಾಗವನ್ನು ಬಿಚ್ಚುತ್ತಾ ಹೋಗಬೇಕು. ಸೊ ಉತ್ತರ ಚಿತ್ರವನ್ನು ತಿರುಗಿಸಿ ನೋಡಲು ಅವಕಾಶ ಇರುವುದಿಲ್ಲ. ನೋಡ್ರಿ, ನಿಮಗೆ ಈಸಿ ಆಗಲಿ ಅನ್ನೋ ಇಂಟೆನ್ಷನಲ್ಲಿ ಪ್ರಶ್ನೆಗಳಲ್ಲಿ ನಿಮಗೆ ಏನು ಮಾಡ್ತಾರಪ್ಪ ಅಂದರೆ, ಈ ಆರೋ ಮಾರ್ಕ್ ಗುರುತುಗಳನ್ನು ಕೊಟ್ಟಿರ್ತಾರೆ. ಅಂದರೆ ಮೊದಲನೇ ಹಂತದಲ್ಲಿ ಲೆಫ್ಟ್ ಸೈಡು ಅಥವಾ ರೈಟ್ ಸೈಡ್ಗೆ ಇರ್ತಕ್ಕಂಥ ಆರೋ ಮಾರ್ಕ್ ಇರ್ಬೋದು, ಅದಾದ ನಂತರ ಅಪ್ವರ್ಡ್ ಆರೋ ಮಾರ್ಕ್ ಇರ್ಬೋದು, ಅಥವಾ ಡೌನ್ವರ್ಡ್ ಆರೋ ಮಾರ್ಕ್ ಇರ್ಬೋದು. ಆ ಆರೋ ಮಾರ್ಕ್ ಯಾವ ರೂಟಲ್ಲಿ ಕೊಟ್ಟಿದ್ದಾರೋ ಅದೇ ರೂಟಲ್ಲಿ ನೀವು ಮಡಚಿ ಬಿಚ್ಚಿದ್ದಾರೆ ಅಂತ ಹೇಳ್ಬಿಟ್ಟು ಅರ್ಥ ಮಾಡ್ಕೋಬೇಕು. ಮತ್ತು ಆರೋ ಮಾರ್ಕು ಇದೆ ಅಂತ ಹೇಳ್ಬಿಟ್ಟು ಅದನ್ನ ಉಲ್ಟಾ ಪಲ್ಟಾ ಮಾಡೋಂಗಿಲ್ಲ, ಅದು ತುಂಬ ಇಂಪಾರ್ಟೆಂಟು. ನೆಕ್ಸ್ಟ್, ಬಿಚ್ಚಿದ ಆಕೃತಿಯಲ್ಲಿ ಅಂತಿಮವಾಗಿ ಯಾವ ಆಕೃತಿ ದೊರೆಯುತ್ತದೆ ಎಂಬುದನ್ನು ಪರೀಕ್ಷಿಸಬೇಕು. ಅಂದರೆ ನಾವು ಆಲ್ರೆಡಿ ಪೇಪರ್ ಫೋಲ್ಡ್ ಮಾಡಿದ್ದೀವಿ, ಮೊದಲನೇ ಹಂತದ ಆರೋ ಮಾರ್ಕನ್ನು ಬಿಚ್ಚಿದ್ದೀವಿ, ಅದಾದ ನಂತರ ಎರಡನೇ ಹಂತದ ಆರೋ ಮಾರ್ಕನ್ನು ಬಿಚ್ಚಿದ್ದೀವಿ. ಇನ್ನು 3 ಅಥವಾ 4ನೇ ಕೊನೆಯದಾಗಿ 4 ಹಂತದಲ್ಲಿ ಅಥವಾ 3 ಹಂತದಲ್ಲಿ ಸಹ ಕೊಟ್ಟಿರ್ತಕ್ಕಂಥ ಚಾನ್ಸಸ್ ಇರುತ್ತೆ, ಇಲ್ಲ 4 ಹಂತದಲ್ಲೂ ಸಹ ಮಡಿಸಿರ್ತಕ್ಕಂಥ ಚಾನ್ಸಸ್ ಇರುತ್ತೆ. ಸೊ ನೀವು ಆರೋ ಮಾರ್ಕನ್ನು ತುಂಬ ಈಸಿಯಾಗಿ ಅಥವಾ ತುಂಬ ನೀಟಾಗಿ ಫಾಲೋ ಅಪ್ ಮಾಡಬೇಕಾಗುತ್ತೆ. ಅದಾದ ನಂತರ ಎಲ್ಲ ಫೋಲ್ಡ್ಗಳನ್ನು ಬಿಚ್ಚಿದಾಗ ಅದರ ಆಕೃತಿ ಯಾವ ರೀತಿ ಇದೆ ಅಂತಕ್ಕಂಥದ್ದನ್ನು ನೀವು ಪರೀಕ್ಷಿಸಬೇಕು. ನೆಕ್ಸ್ಟು, ಅದೇ ಹಾಳೆಯನ್ನು ಅಥವಾ ಬಿಚ್ಚಿದ ಹಾಳೆಯನ್ನು ಮಡಿಚಿದಾಗ ಉಂಟಾಗ್ತಕ್ಕಂತಹ ಗೆರೆಗಳಾಗಿರಬಹುದು, ಚಿತ್ರ ಆಗಿರಬಹುದು, ಅವುಗಳನ್ನೆಲ್ಲ ಸೂಕ್ಷ್ಮವಾಗಿ ನೋಡಿಬಿಟ್ಟು ಉತ್ತರ ಚಿತ್ರದಲ್ಲಿ ಈ ರೀತಿಯಾಗಿರ್ತಕ್ಕಂಥ ಗೆರೆಗಳಿದಾವ,
ಈ ರೀತಿಯಾಗಿರ್ತಕ್ಕಂಥ ಆಕೃತಿ ಇದೆಯಾ ಅಂತಕ್ಕಂಥದ್ದನ್ನು ಮೊದಲನೇ ಚಿತ್ರವನ್ನು ನೋಡಬೇಕು, ಎರಡನೇ ಚಿತ್ರವನ್ನು ನೋಡಬೇಕು, ಮೂರನೇ ಚಿತ್ರವನ್ನು ನೋಡಬೇಕು ಮತ್ತು ನಾಲ್ಕನೇ ಚಿತ್ರವನ್ನು ಸಹ ನೋಡಬೇಕು. ನಾವು ಮೊದಲನೇ ಚಿತ್ರದಲ್ಲಿ ಸಡನ್ನಾಗಿ ನಮಗೆ ಏನಾಗ್ಬಿಡುತ್ತೆ, ಯಾವುದೋ ಒಂದು ಆನ್ಸರ್ ಗುರುತಿಸ್ಬಿಡ್ತೀವಿ, ಓ 100% ಇದೇ ಇರಬಹುದು ಅಂತಕ್ಕಂಥದ್ದನ್ನು ನಾವು ಮೊದಲೇದಕ್ಕೆ ಬೇಗನೆ ಟಿಕ್ ಹಾಕೊಂಡು ಹೋಗ್ಬಿಡ್ತೀವಿ. ಆದರೆ ಇನ್ನು 3 ಉತ್ತರಗಳು ಯಾಕೆ ತಪ್ಪಿದಾವೆ, ಅವು ಯಾಕೆ ಸರಿಯಾದ ಉತ್ತರ ಅಲ್ಲ ಅಂತಕ್ಕಂಥದ್ದನ್ನು ನಾವು ಏನು ಮಾಡಬೇಕು, ತಿಳ್ಕೋಬೇಕು. ಆ ನಂತರ ನಾವು ಆನ್ಸರನ್ನು ಹಾಕಬೇಕಾಗುತ್ತೆ. ನೆಕ್ಸ್ಟ್, ಇಲ್ಲಿ ಸಮಸ್ಯಾ ಚಿತ್ರವನ್ನು ಮಡಿಚಿ ಕತ್ತರಿಸಿದಾಗ ಭಾಗ ಆಧರಿಸಿ ಬಿಚ್ಚಿದಾಗ ಉಂಟಾಗುವ ಚಿತ್ರವನ್ನು ಗುರುತಿಸಬೇಕು. ಆಲ್ರೆಡಿ ಹೇಳಿದ್ದೀನಲ್ವ ನಾನು. ನೋಡೋಣ ಈಗ ಎಕ್ಸಾಂಪಲ್. ನೋಡ್ರಿ, ನಾನು ಆಗಲೇ ಹೇಳ್ದಂಗೆ ಮೊದಲನೇ ಎಕ್ಸಾಂಪಲ್ ಬಂದಿದೆ ನಿಮಗೆ. ಈ ಒಂದು ಎಕ್ಸಾಂಪಲಲ್ಲಿ ನೀವು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿರಿ. ಒಟ್ಟು 7 ಚೌಕಾಕೃತಿಗಳಲ್ಲಿ ಚಿತ್ರಗಳನ್ನು ಕೊಟ್ಟಿದ್ದಾನೆ ವಿದ್ಯಾರ್ಥಿಗಳೇ. ತುಂಬ ಇಂಪಾರ್ಟೆಂಟ್ ಆಗಿ ನೀವು ತಿಳ್ಕೋಬೇಕಾಗಿರೋದು, ಯಾವ ಯಾವ ವಿಭಾಗದಲ್ಲಿ ಚಿತ್ರಗಳನ್ನು ಎಷ್ಟೆಷ್ಟು ಕೊಟ್ಟಿದ್ದಾನೆ ಅಂತಕ್ಕಂಥದ್ದು ತುಂಬ ಇಂಪಾರ್ಟೆಂಟು. ಇಲ್ಲಿ ಈ ಮಡಿಚಿ ಕತ್ತರಿಸಿದಾಗ ಉಂಟಾಗ್ತಕ್ಕಂಥ ಚಿತ್ರಗಳಲ್ಲಿ ಒಟ್ಟು 3 ಹಂತಗಳಲ್ಲಿ, ಅಂದರೆ ಸಮಸ್ಯೆ ಚಿತ್ರಗಳು 3 ಇದ್ದರೆ ಆ ಒಂದು ಪೇಪರನ್ನು 3 ಹಂತಗಳಲ್ಲಿ ಮಡಿಚಿದ್ದಾರೆ ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೋಬೇಕು ನೀವಿಲ್ಲಿ. ಇಲ್ಲಿ ಮೊದಲನೇ ಹಂತ ಒಂದು A4 ಸೈಜ್ ಪೇಪರನ್ನು ತಗೊಳ್ರಿ. ಆ A4 ಸೈಜ್ ಪೇಪರನ್ನು ತಗೊಂಡು ಆದ ನಂತರ ನೀವೇನು ಮಾಡ್ತೀರಿ, ಮೊದಲನೇ ಹಂತವನ್ನು ಮಡಿಸ್ತೀರಿ. ಅದನ್ನು ಆರೋ ಮಾರ್ಕ್ ಇರುತ್ತಲ್ವ, ಸೊ ಆ ಆರೋ ಮಾರ್ಕ್ ಮೊದಲನೇ ಹಂತ. ಮತ್ತು ಆರೋ ಮಾರ್ಕನ್ನು ಮತ್ತೊಂದು ಫೋಲ್ಡ್ ಮಾಡಿದ್ದಾರೆ ರೈಟ್ ಸೈಡ್ಗೆ, ಅದು ಎರಡನೇ ಹಂತ ಆಗುತ್ತೆ. ಇನ್ನು ಮೂರನೇ ಹಂತ ಮುಂದಿನ ನಾನು ಅಧ್ಯಯನದಲ್ಲಿ ನಿಮಗೆ ಪ್ರಾಕ್ಟಿಕಲ್ ಮಾಡಿ ತೋರಿಸ್ತೇನೆ. ಸೊ ಇದನ್ನು ಜಸ್ಟ್ ನೀವು ಥಿಯರಿಟಿಕಲ್ ಆಗಿ ತಿಳ್ಕೊಳ್ರಿ. ದಿನ ಒಂದು ತರಗತಿಯಲ್ಲಿ ಅಥವಾ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಆ ಪ್ರಾಕ್ಟಿಕಲ್ ಮಾಡಿ, ಆ ಪೇಪರನ್ನು ಕಟ್ ಮಾಡಿ ಅಥವಾ ಪಂಚ್ ಮಾಡಿ ನಿಮಗೆ ಪ್ರಾಕ್ಟಿಕಲ್ ಆಗಿ ತೋರಿಸ್ತೇನೆ. ಇದು ಈ ನಿಯಮಗಳನ್ನು ತಿಳಿಸ್ಲಿಕ್ಕೆ ಸಲುವಾಗಿ ನಿಮಗೆ ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ವಿದ್ಯಾರ್ಥಿಗಳೇ, ನೋಡ್ತಾ ಇದ್ದೀರಲ್ವಾ, ಇಲ್ಲಿ 3 ಹಂತಗಳಲ್ಲಿ ಮಡಿಚಿದರೆ. ಸೊ ಮಡಿಚಿದಾಗ ಆ ಒಂದು ಟ್ರಯಾಂಗಲ್ ಕೊನೆಯಲ್ಲಿ ನಿಮಗೆ ಟ್ರಯಾಂಗಲ್ ಆಗಿದೆ ನೋಡ್ರಿ. ಅಂದರೆ ಇಲ್ಲಿ ಡಾಟ್ 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 ಮಾರ್ಕ್ ಹಾಕಿದಾರಲ್ವ, ಅದು ನೈಜವಾಗಿರ್ತಕ್ಕಂತಹ ಒಂದು ಇನಿಷಿಯಲ್ ಸ್ಟೇಜ್ ಇದು. ಸೊ ಮೊದಲು ಇನಿಷಿಯಲ್ ಸ್ಟೇಜ್ ಈ ಥರ ಇತ್ತು, ಅದನ್ನು ಫಸ್ಟ್ ಫೋಲ್ಡನ್ನು ಮಡಿಚಿದಾಗ ಈ ಥರ ಆಯಿತು. ಅದಾದ ನಂತರ ಮತ್ತೆ ಒಂದು ಫೋಲ್ಡನ್ನು ಮಡಿಚಿದಾಗ ಈ ಥರ ಆಯಿತು. ಆ ಫೋಲ್ಡಿನ ಒಂದು ಭಾಗವನ್ನು ಈ ಥರ ಮಡಿಚಿದ್ದಾರೆ, ಇಲ್ಲಿಂದ ಇಲ್ಲಿ ತಂದಿದ್ದಾರೆ. ಅದು ಮೂರನೇ ಹಂತದಲ್ಲಿ ಇದೆ. ಸೊ ನೋಡೋಣ ಇದನ್ನು ಯಾವ ರೀತಿಯಾಗಿರ್ತಕ್ಕಂಥದ್ದನ್ನು ನೋಡ್ತಾ ಹೋಗೋಣ. ಫಸ್ಟ್ ನೋಡ್ರಿ, ಇದು ಮೊದಲನೆಯ ಒಂದು ಮಡಿಕೆಯನ್ನು ಕತ್ತರಿಸಿದಾಗ ಬಂದಿರತಕ್ಕಂತಹ ಒಂದು ಚಿತ್ರ. ಇಮ್ಯಾಜಿನ್ ಮಾಡ್ಕೊಳ್ರಿ. ಎಸ್, ಇದು ಎರಡನೇ ಹಂತದಲ್ಲಿ ಈ ಥರ ಮಡಿಚಿದಾಗ ಬರ್ತಕ್ಕಂಥ ಚಿತ್ರದ ಒಂದು ಗುರುತುಗಳಿವು. ಇನ್ನು ಮೂರನೇ ಹಂತವನ್ನು ನಾವು ನೋಡಿದಾಗ ಈ ರೀತಿಯಾಗಿರ್ತಕ್ಕಂಥ ಚಿತ್ರಗಳು ಬರ್ತವೆ. ಅದು ಯಾವ ಒಂದು ಆಪ್ಷನಲ್ಲಿದೆ? ಎಸ್, ಆಪ್ಷನ್ ಸಿ ನಲ್ಲಿದೆ. ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿರುತ್ತೆ. ಸ್ವಲ್ಪ ಟ್ವಿಸ್ಟ್ ಇದೆ ವಿದ್ಯಾರ್ಥಿಗಳೇ, ಬಟ್ ಪದೇ ಪದೇ ಅಧ್ಯಯನ ಮಾಡಿದ್ರೆ ಇದು ಯಾವುದು ಸಹ ಟ್ವಿಸ್ಟ್ ಅನ್ಸೋದೇ ಇಲ್ಲ. ಇನ್ನು ಎರಡನೆಯ ಒಂದು ಪ್ರಶ್ನೆಯನ್ನ ನೋಡ್ತಾ ಹೋಗೋಣ. ನೋಡ್ರಿ, ಮೊದಲನೆಯ ಹಂತದಲ್ಲಿ ಒಂದು ಪೇಪರ್ ಈ ರೀತಿ ಇದೆ, ಫುಲ್ ಶೀಟ್ ಇದೆ ಅಂತ ಅರ್ಥ ಮಾಡ್ಕೊಡ್ರಿ. ಅದನ್ನ ಮೊದಲನೇ ಹಂತದಲ್ಲಿ ಎಡಗಡೆಗೆ ಫೋಲ್ಡ್ ಮಾಡಿದ್ದಾರೆ, ಮತ್ತೆ ಇನ್ನೂ ಒಂದು ಫೋಲ್ಡ್ ಮಾಡಿದ್ದಾರೆ, 2 ಫೋಲ್ಡ್ ಮಾಡಿದ್ದಾರೆ. ಇಲ್ಲಿ ಮಧ್ಯಕ್ಕೆ ಒಂದು ಫೋಲ್ಡು, ಇಲ್ಲಿ ಒಂದು ಫೋಲ್ಡು, ಇದರಲ್ಲಿ ಮತ್ತೆ ಇನ್ನೊಂದು ಫೋಲ್ಡನ್ನು ಎರಡನೇ ಸ್ಟೇಜಲ್ಲಿ ಕೊಟ್ಟಿದ್ದಾರೆ. ಆ ಎರಡನೇ ಸ್ಟೇಜಲ್ಲಿ ಫೋಲ್ಡ್ ಮಾಡಿರೋದನ್ನು ಮೂರನೇ ಸ್ಟೇಜಲ್ಲಿ 2 ಹೋಲ್ ಮಾಡಿದ್ದಾರೆ. ಸೊ ಇದು ಒಂದು ಹೋಲ್ ಮಾಡಿದ್ದಾರೆ. ಅದಾದ ನಂತರ ಮೊದಲನೇ ಸ್ಟೆಪ್ಪನ್ನು ಬಿಚ್ಚಿದಾಗ ನಿಮಗೆ ಈ ರೀತಿಯಾಗಿರ್ತಕ್ಕಂಥ ಆಕೃತಿ ಬರುತ್ತೆ. ಎಸ್, ನೋಡ್ರಿ, ಇದನ್ನ 2 ಫೋಲ್ಡನ್ನು ಅಥವಾ ಇಲ್ಲಿ 1 2 3 4 ಹೋಲ್ಗಳು ಕ್ರಿಯೇಟ್ ಆಗಿದ್ದಾವೆ. ಆದರೆ ಇಲ್ಲಿ 1 2 3 ಫೋಲ್ಡ್ಗಳನ್ನು ಮಾಡಿ 2 ಹೋಲ್ಗಳನ್ನು ಹಾಕಿದ್ದಾರೆ. ಅದನ್ನು ಬಿಚ್ಚಿ ನೋಡಿದಾಗ ನಮಗೆ 4 ಫೋಲ್ಡ್ಗಳಿರ್ತವೆ. ಟೋಟಲಿ ನಮಗೆ 1 2 3 ಮತ್ತು ಇಲ್ಲಿ 3 ಫೋಲ್ಡರ್ಗಳು. ಬಟ್ ಬೇಸಿಕ್ ಒಂದು ಇನಿಷಿಯಲ್ ಸ್ಟೇಜಲ್ಲಿ ಒಂದು ಫೋಲ್ಡ್ ಇರುತ್ತಲ್ಲ, ಟೋಟಲಿ 4 ಫೋಲ್ಡ್ ಹಾಕವೆ. ಆ 4 ಫೋಲ್ಡ್ಗಳಿಗೆ ಕೇವಲ 2 ಹೋಲ್ಗಳನ್ನು ಹಾಕಿದಾಗ ಕೆಳಗಡೆ ಭಾಗದಲ್ಲಿ 2 ಮತ್ತು ಮೇಲ್ಗಡೆ ಭಾಗದಲ್ಲಿ 4 ಮತ್ತು ಕೆಳಗಡೆ ಭಾಗದಲ್ಲಿ 4 ನಿಮಗೆ ಹೋಲ್ಗಳು ಉತ್ಪತ್ತಿ ಆಗ್ತವೆ. ಸೊ ಇದು ಫೈನಲ್ ಸ್ಟೇಜಲ್ಲಿ ನಿಮಗೆ ಈ ಥರ ಕಾಣಿಸುತ್ತೆ. ನೋಡ್ತಿದ್ರಲ್ಲ ವಿದ್ಯಾರ್ಥಿಗಳೇ. ನೆಕ್ಸ್ಟ್ ನೋಡ್ರಿ, ಇದು ಯಾವ ಒಂದು ಆಪ್ಷನ್ನಲ್ಲಿದೆ? ಎಸ್ ವಿದ್ಯಾರ್ಥಿಗಳೇ, ಆಪ್ಷನ್ ಡಿ ನಲ್ಲಿದೆ. ಮುಂದಿನ ಪ್ರಶ್ನೆಗೆ ಹೋಗೋಣವಾ? ಎಸ್, ಮುಂದಿನ ಪ್ರಶ್ನೆಯನ್ನ ನೋಡ್ತಾ ಹೋಗ್ರಿ. ಮೊದಲು ಒಂದು ಶೀಟನ್ನು ತಗೊಳ್ರಿ, ಅದನ್ನ ಒಂದು ಮೂಲೆಯ ಟ್ರಯಾಂಗಲ್ ಆಗಿ ಮಡಿಚಿರ ಹೋಗ್ರಿ. ಆ ಒಂದು ಟ್ರಯಾಂಗಲ್ ಅನ್ನು ಮತ್ತೆ ಇನ್ನೊಂದು ಒಳಗಡೆ ಮಡಪನ್ನ ಮಡಿಚ್ರಿ. ಆ ಮಡಿಚಿ ಆದ ನಂತರ ಈ ಒಂದು ಭಾಗಕ್ಕೆ ನೀವೇನ್ ಮಾಡ್ತೀರಪ್ಪ ಅಂತಂದ್ರೆ, ಈ ಒಂದು ಭಾಗಕ್ಕೆ ನೀವು ಕಟ್ ಮಾಡ್ರಿ.
ಸೊ ಕಟ್ ಮಾಡಿ ಆದ ನಂತರ ನೀವಿನ್ನೇನು ಮಾಡ್ತೀರಪ್ಪ ಅಂತಂದರೆ ಅದನ್ನು ಅದೇ ರೀತಿ ಯಾವ ರೀತಿ ಮಡಚಿದ್ರು ಅದೇ ರೀತಿ ನೀವೇನು ಮಾಡಬೇಕು, ಬಿಚ್ತಾ ಹೋಗಬೇಕು. ನೋಡ್ರಿ, ಈ ರೀತಿಯಾಗಿರ್ತಕ್ಕಂತಹ ಆಕೃತಿ ಬರುತ್ತೆ ಅದರಲ್ಲಿ. ಎಸ್, ಸರಿಯಾದ ಉತ್ತರ ಸಿಕ್ಕಿದೆ ವಿದ್ಯಾರ್ಥಿಗಳೇ. ಮತ್ತೊಂದು ಪ್ರಶ್ನೆಯನ್ನ ನೋಡ್ತಾ ಹೋಗೋಣ. ಎಸ್ ವಿದ್ಯಾರ್ಥಿಗಳೇ, ಈ ಒಂದು ಪ್ರಶ್ನೆಯನ್ನ ನೋಡ್ತಾ ಹೋಗ್ರಿ. ಒಂದು ಶೀಟ್ ತಗೊಂಡಿದ್ದಾರೆ. ಫಸ್ಟ್ ಫೋಲ್ಡ್ ಅನ್ನ ಮೇಲ್ಗಡೆ ದಿಕ್ಕಿಗೆ ಮುಖ ಮಾಡಿ ಮಡಚಬೇಕು. ಅದಾದ ನಂತರ ಎರಡನೇ ಫೋಲ್ಡ್ ಅನ್ನ ಎಡಗಡೆ ದಿಕ್ಕಿಗೆ ಫೋಲ್ಡ್ ಮಾಡಿರ್ತಕ್ಕಂಥ ಮತ್ತೊಂದು ಫೋಲ್ಡ್ ಅನ್ನು ಎಡಗಡೆ ದಿಕ್ಕಿಗೆ ಫೋಲ್ಡ್ ಮಾಡಬೇಕು. ಅದಾದ ನಂತರ ಅಲ್ಲಿ ಒಂದು ಪಂಚ್ ಮಾಡಿದ್ದಾರೆ, ಜಸ್ಟ್ ಒಂದು ಹೋಲ್ ಮಾಡಿದ್ದಾರೆ. ಸೊ ಹೋಲ್ ಮಾಡಿ ಬಿಚ್ಚಿದಾಗ ನಿಮಗೆ ಯಾವ ರೀತಿಯಾಗಿರ್ತಕ್ಕಂಥ ಆಕೃತಿ ಉತ್ಪತ್ತಿಯಾಗಿದೆ ನೋಡ್ರಿ. ಈ ರೀತಿಯಾಗಿರ್ತಕ್ಕಂಥ ಆಕೃತಿ ಮೊದಲನೇ ಸ್ಟೇಜಲ್ಲಿ ಬಂದಿದೆ. ಎಸ್, ಹೋಲ್ ಮಾಡಿದ ನಂತರ ಈ ರೀತಿಯಾಗಿರ್ತಕ್ಕಂಥ ಆಕೃತಿ ಫಾರ್ಮೇಷನ್ ಆಗುತ್ತೆ. ಸೊ ಆಕೃತಿ ಫಾರ್ಮೇಷನ್ ಆದಮೇಲೆ ಫೈನಲಿ ನಮಗೆ ಯಾವ ಒಂದು ಆನ್ಸರ್ ಬಂದಿದೆ? ಎಸ್ ವಿದ್ಯಾರ್ಥಿಗಳೇ, ಆಪ್ಷನ್ ಎ ಸರಿಯಾದ ಉತ್ತರ ಆಗಿದೆ. ಬಹುಶಃ ನಿಮಗೆ ಒಂದು 10 to 15% ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ನೋಡ್ರಿ, ಇನ್ನೂ ಒಂದು ಪ್ರಶ್ನೆ ಇದೆ. ಈ ಒಂದು ಪ್ರಶ್ನೆಯನ್ನು ಅರ್ಥ ಮಾಡ್ಕೊಳ್ಳಿ. ಫಸ್ಟನ್ನು ನಾವು ಅಪ್ವರ್ಡ್ ಮಾರ್ಕ್ ಮಾಡಿರೋದ್ರಿಂದ ಮೊದಲನೇದಾಗಿ ನಾವು ಅದನ್ನು ಮೇಲ್ಗಡೆಯ ದಿಕ್ಕಿಗೆ ಅದೇನು ಮಾಡಿದ್ದಾರೆ, ಮಡಚಿದ್ದಾರೆ. ಆ ಮೇಲ್ಗಡೆ ದಿಕ್ಕಿಗೆ ಮಡಚಿದ ನಂತರ ಅದನ್ನು ಮತ್ತೊಂದು ಎಡಗಡೆಯ ದಿಕ್ಕಿಗೆ ಮಡಚಿದ್ದಾರೆ. ಎಡಗಡೆ ದಿಕ್ಕಿಗೆ ಮಡಚಿ ಆದ ನಂತರ ಆ ಒಂದು ಏನು ಚೌಕಾಕೃತಿ ಬಂದಿದೆ, ಆ ಚೌಕಾಕೃತಿಯ ಒಂದು ಮೂಲೆಯನ್ನು ಜಸ್ಟ್ ಫೋಲ್ಡ್ ಮಾಡಿದ್ದಾರೆ. ಇಲ್ಲಿ ಏನು ಕಟ್ ಮಾಡಿಲ್ಲ, ಜಸ್ಟ್ ಫೋಲ್ಡ್ ಮಾಡಿದ್ದಾರೆ ಅಂತ ಇಮ್ಯಾಜಿನ್ ಮಾಡಿಕೊಡ್ರಿ. ಆ ಫೋಲ್ಡ್ ಮಾಡಿರೋದು ಇಮ್ಯಾಜಿನ್ ಮಾಡಿಕೊಂಡಾಗ ಅದನ್ನು ಅದೇ ಒಂದು ಹಂತದಲ್ಲಿ ಬಿಚ್ಚಿದಾಗ ನಮಗೆ ಈ ರೀತಿಯಾಗಿರ್ತಕ್ಕಂತಹ ಒಂದು ಫಿಗರ್ ಫಾರ್ಮೇಷನ್ ಆಗುತ್ತೆ. ಹಾಗಾದರೆ ಈ ರೀತಿಯಾಗಿರ್ತಕ್ಕಂಥ ಫಿಗರ್ ಎಲ್ಲಿದೆ, ಯಾವ ಆಪ್ಷನಲ್ಲಿ ಇದೆ ಅಂತ ನೋಡೋದಾದರೆ ಆಪ್ಷನ್ ಎನಲ್ಲಿದೆ. ಇಲ್ಲಿ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಬೇಕು ವಿದ್ಯಾರ್ಥಿಗಳೇ, ಯಾವುದು ದೊಡ್ಡದಲ್ಲ, ಬಟ್ ಅಭ್ಯಾಸ ಮಾಡಬೇಕು, ಅಭ್ಯಾಸ ಮಾಡಬೇಕಷ್ಟೇ. ಅದು ಬಿಟ್ಟರೆ ನಿಮಗೆ ಯಾವುದು ಅನ್ಯ ಮಾರ್ಗ ಇಲ್ಲ. ದೆರ್ ಈಸ್ ನೋ ಶಾರ್ಟ್ಕಟ್ ರೂಟ್ ಫಾರ್ ಸಕ್ಸಸ್ ಅಂತ ಹೇಳ್ತಾರಲ್ಲ, ಆ ರೀತಿ ನೀವು ಅಭ್ಯಾಸ ಮಾಡಲೇಬೇಕಾಗಿದೆ. ಆಗಿದೆಯಲ್ಲ ವಿದ್ಯಾರ್ಥಿಗಳೇ? ಸೊ ಇವತ್ತು ನಿಮಗೆ ಈ ಮಡಿಚಿ ಕತ್ತರಿಸಿದಾಗ ಉಂಟಾಗ್ತಕ್ಕಂಥ ಚಿತ್ರಗಳ ಬಗ್ಗೆ ನಾನು ನಿಮಗೆ ಮ್ಯಾಕ್ಸಿಮಮ್ ಆಗಿ ಅರ್ಥ ಮಾಡಿಸ್ಲಿಕ್ಕೆ ಟ್ರೈ ಮಾಡಿದ್ದೀನಿ ವಿದ್ಯಾರ್ಥಿಗಳೇ. ಮುಂದಿನ ಹಂತದಲ್ಲಿ, ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಪ್ರಾಕ್ಟಿಕಲ್ ಮಾಡಿ ತೋರಿಸ್ತೀನಿ. ಸೊ ಪ್ರಾಕ್ಟಿಕಲ್ ಮಾಡಿ ತೋರಿಸಿದಾಗ ನಿಮಗೆ ಒಂದು ನೀಟಾಗಿ ಅರ್ಥ ಆಗುತ್ತೆ ಅಂತ ಹೇಳ್ತಾ, ನೀವು ಸಹ ಈ ಒಂದು ಅಧ್ಯಯನ ಮಾಡುವಾಗ ಒಂದು ಕತ್ರಿ, ಒಂದು ಪಂಚ್ ಮತ್ತು A4 ಸೈಜ್ ಆಗಿರ್ಬೋದು ಅಥವಾ ಚೌಕಾಕೃತಿಯಲ್ಲಿ ಇರ್ತಕ್ಕಂಥ ಒಂದು ಹಾಳೆಗಳನ್ನು ಯೂಸ್ ಮಾಡಿ ಪ್ರಾಕ್ಟಿಕಲ್ ಮಾಡಿ ಅದನ್ನು ಅನುಭವ ತಗೊಂಡು ಇಮ್ಯಾಜಿನೇಷನ್ ಮಾಡಿಕೊಂಡು ಉತ್ತರ ಕಂಡುಹಿಡಲಿಕ್ಕೆ ಈಸಿ ಆಗುತ್ತೆ. ಆ ರೀತಿ ಪ್ರಾಕ್ಟೀಸ್ ಮಾಡ್ರಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋವನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಮತ್ತೊಮ್ಮೆ ನಮ್ಮ ವಿಡಿಯೋಗಳು ಅಥವಾ ನಮ್ಮ ಒಂದು ಚಾನಲನ್ನು ನೀವು ಫಾಲೋ ಅಪ್ ಮಾಡಬೇಕು ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ಮತ್ತು ಯಾವುದೇ ರೀತಿಯಾಗಿರ್ತಕ್ಕಂತಹ ನಿಮಗೆ ಅನುಮಾನ ಬಂದರೆ ಕಾಮೆಂಟ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ವಿದ್ಯಾರ್ಥಿಗಳೇ. ಲೈಕ್ ಮಾಡೋದನ್ನು ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಮುಂದಿನ ಹಂತದಲ್ಲಿ ಉತ್ತಮವಾಗಿರತಕ್ಕಂಥ ವೀಡಿಯೋಸನ್ನು ಕೊಡೋದಿದ್ದೀನಿ, ಅವೆಲ್ಲವೂ ಸಹ ನಿಮಗೆ ರೀಚ್ ಆಗಬೇಕಂದ್ರೆ ಈಗಲೇ ನೀವು ಸಬ್ಸ್ಕ್ರೈಬ್ ಆಗಿರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಮತ್ತೊಂದು ಉತ್ತಮವಾಗಿರ್ತಕ್ಕಂಥ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.